ಅಳಿತಾರಲ್ಲ ಇದು. ಸ್ವಲ್ಪ ಹಳಿದು ಭಾಳ ಇಲ್ಲ. 4x4 ಅದ. 4x4 ವೀಕೆಂಡ್ ಇವತ್ತು ಟ್ರಾಫಿಕ್ ಬೇರೆ. 7 ಗಂಟೆ ಇರ್ತೀವ ನಾವು, ಇರಂಗಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ, 1 ತಾಸು ಲೇಟ್ ಆಗುತ್ತೆ. ಮಸ್ತನಾಗ ಚಾಲು ಇಟ್ಟಿದೆ ಸದ್ಯಕ್ಕೆ ಅದೇ ನಡೆದದ. ಕತೆ ಭಾಳ ದಿನ ಆಯ್ತು. ಸ್ಟಾರ್ಟ್ ಆಗ್ಯದ ಈಗ. ಆಗ್ಯದ ಆದ್ರೆ ಒಳ್ಳೇದು. ಈಗ ಯಾರ ಸ್ಟಾರ್ಟ್ ಆಗ್ಯದ. ಇದನ್ನ ಹೈಯರ್ ಲೆವೆಲಿಗೆ ತೊಗೊಂಡು ಹೋಗ್ಬೇಕು. ಈಗ ಇವತ್ತು ಡಸ್ಟರ್ನಾಗ ಹೊಂಟಿವಿ. ನಾಳೆ ಒಂದೊಳ್ಳೆ ಲಕ್ಸುರಿ ಕಾರ್ದು ಡಸ್ಟ್ ಹೊಡೆಯವನಿಗೆ ಒಬ್ಬನಿಗೆ ಇಟ್ಕೊಂಡು ಆ ಕಾರ್ನೇ ಓಡಾಡ್ಬೇಕು. ಪಕ್ಕ ರೆಕಾರ್ಡ್ ಆಗ್ಯದ ಈಗ ಮಾತು ನೋಡು. ಮತ್ತೆ 2026 ಇದು ಇವತ್ತು ಮಾಡ್ತಾರೆ ಅಂತ. 2026 ಕೆಲಸ. 24th January 2026. ಇನ್ನ 5 ವರ್ಷಕ್ಕೆ ಆಮ್ಯಾಗ ಅದ ಮಾತಾಡೋಣ. ಮಾತಾಡ್ತೀವಿ ಅವಾಗ. ಇದೇ ಡೇಟ್ ಆಫ್ಟರ್ 5 years ಅಷ್ಟೇ. ಅದೇ 5 years ಮೇನ್ ಇರೋದು ಈಗ. 5 years ಆಮ್ಯಾಗ ಏನಾರ ಮಾಡ್ಕೋ. ಆಮೇಲೆ ಈ 5 years ಏನ್ ಮಾಡ್ತಿ ಅದೇ ಜಿಂದಗಿ. ಜಿಂದಗಿ ಹ್ಯಾಂಗ್ ಬೇಕನ್ನೋ ಈಗ 5 ವರ್ಷ ಡಿಸೈಡ್ ಮಾಡ್ಕೋ ಅಷ್ಟೇ. ಈ 5 ವರ್ಷನ ನೀನು ಮುಂದೆ ಹೆಂಗ್ ಉಳಿತಿ, ಮುಂದೆ 20 ವರ್ಷ ಹೆಂಗ್ ಬದುಕ್ತಿ ಅನ್ನೋದು ನಿನಗೆ ಬಿಟ್ಟಿದ್ದು. ಈ 5 ವರ್ಷದಾಗ ಮಜಾನೂ ಮಾಡ್ಬೇಕು, ಕೆಲ್ಸಾನು ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಗಳಿಸ್ಬೇಕು, ಎಲ್ಲಾನು ಮಾಡ್ಬೇಕು. ಬರೀ ಕೆಲಸ ಮಾಡ್ತಂದ್ರು ನಡೆಯಂಗಿಲ್ಲ. ಬರೀ ಆರಾಮ ನಡೆಯಂಗಿಲ್ಲ. ಎಲ್ಲಾನು ಬೇಕು. ಎಲ್ಲಾನು ಮಾಡ್ತಾರ. ಯಾವ್ದು ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನಿನ್ನೆ ನಡೆದಿರೋದು. ನಿನ್ನೆ ಅಂದ್ರೆ ಈ ನಂದು ಥೈಲ್ಯಾಂಡ್ ಟ್ರಿಪ್ನಾಗ ನಡೆದಿರೋದು. ಓವರ್ ಆಲ್ 80 ಜನ ಹೋಗಿದ್ದು. 80 ಜನ ಏನ್ ಮಾಡಿದೆ, ಎಲ್ಲ ಬೇರೆ ಬೇರೆಯವರು, ಎಲ್ಲ ಸೀನಿಯರ್ ಸಿಟಿಸನ್ಸ್ಗಳು, ಆಮೇಲೆ ಮಿಡ್ ಏಜ್ ಅವರು ಇದ್ರು. ಮ್ಯಾರಿಡ್ ಇವ್ರು ಜಾಸ್ತಿ ಇದ್ದಿದ್ದು. ಅಲ್ಲಿ ಒಬ್ರು ಲೀಡರ್ ತರ ಇದ್ರು, ಒಂದು ಲೇಡಿ. ನಾನು ಒಂದು ಡೇ ಸೈಲೆಂಟ್ ಆಗಿದ್ದೆ, ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು. ನಮ್ದು ಅಬ್ಸರ್ವೇಷನ್ಸ್ ಜಾಸ್ತಿ ಅಲ್ಲ ಸ್ಟಾರ್ಟಿಂಗ್ ನಾಗ. ಎಲ್ಲ ಹೆಂಗ್ ವರ್ಕ್ ಆಗ್ತದ ಏನು ಎತ್ತ ಅಂತ ಫಸ್ಟ್ ಸ್ಟಡಿ ಮಾಡ್ತಾ ಇದ್ದೆ. 2ನೇ ದಿನ ಸಾಯಂಕಾಲ ಹಂಗೆ ಮಾತಾಡ್ಕೊಂಡು ಕೂತೇವು. ಆ ಮೇಡಮ್ ಅವರು ನಮ್ಮ ಟೇಬಲ್ಗೆ ಬಂದಂಗೆ ಕೂತಿದ್ರು. ಅವಾಗ ಮಾತಾಡಕತ್ತಿದ್ರು. ಅವಾಗ ಹೇಳ್ದೆ, ಅವರು ಸ್ಪೀಚ್ ಮಾಡುವಾಗ ಒಂದು ಮಾತಂದ್ರು, ನೋಡಿ ಈ ತರ ಏನ್ ನಮ್ಗೆ ಇಂಡಿಯಾದಲ್ಲೆಲ್ಲ ನಿಮ್ಗೆ ಸಿಗುತ್ತಾ, ಇಂಡಿಯಾದಲ್ಲಿ ಹಿಂಗ್ ಮಾಡಕ್ ಆಗತ್ತಾ ಅಂತ ಇದೊಂದು ಲೈನ್ ಎದ್ರು. ನನ್ಗೆ ಏರ್ ಬಿಡ್ತದ. ನೆಕ್ಸ್ಟ್ ಹೇಳಿದೆ, ಹೆಂಗ್ ಆಯ್ತು, ಎಲ್ಲ ಸರಿ ಆಗ್ತಿದ್ಯಾ ಏನು ಎತ್ತ ಅಂತಂತಂದ್ರು. ನಿಮಿಷ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಏನ್ ಒಳ್ಳೆ ಎಕ್ಸಾಕ್ಟ್ ಪ್ಲೇಸಿಗೆ ಹಾಕಿದ್ದೀರಾ ನೀವು ಕಾರ್ನರ್ ಅಲ್ಲಿ. ಫೋಟೋ ತಗೊಂಡ್ರು ಮೇಡಮ್. ಒಳ್ಳೆ ಬಿಡು, ಅಲ್ಲೇ ಒಂದೊಳಕ್ಕೆ ರೆಪ್ಲಿಕಾ ಆಯ್ತು. ಅಲ್ಲಿ ಏನಾಯ್ತು, ರೈಸ್ ಆಯ್ತು. ಯಾಕಂತಂದ್ರೆ ನಾವು ಅಪ್ಪಟ ಇಂಡಿಯಾದು ಫ್ಯಾನ್ಗಳು. ನಾವು ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ದೇಶದ ಭಾರಿ ಅಭಿಮಾನ ಇರೋಂಥವ್ರು ನಾವು. ನನಗೆ ಏರ್ತು. ಯಾಕೆ ಅಂತಂದ್ರೆ ಈಗ ನಾವು ನಮ್ಮ ಸ್ಟಡಿ ಮಾಡಿರೋ ಪ್ರಕಾರ, ನಾವು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ, ಅಂಡ್ ಜಗತ್ತು ಸುತ್ತಿ ಬಂದಿರೋರ್ದು ಎಕ್ಸ್ಪೀರಿಯನ್ಸ್ ಕೇಳಿರೋ ಪ್ರಕಾರ, ಏನಿಲ್ಲ ಅಂತಂದ್ರೆ ಒಂದು 15-20 ದೇಶಗಳನ್ನ ಓಡಾಡಿರೋ ಅಂತದ್ದು ನನ್ನ ಕ್ಲೈಂಟ್ಸ್ಗಳಾರ. ಈಗ ಅವ್ರಗಳ ಹತ್ರ ಬಗ್ಗೆ ಎಲ್ಲ ಬೇರೆ ಬೇರೆ ದೇಶದ ಬಗ್ಗೆ ಕೇಳಿರೋದು. ಈಗ ನಾನು ಶ್ರೀಲಂಕಾ ನೋಡಿರೋದು, ಈಗ ರೀಸೆಂಟ್ ಆಗಿ ಥೈಲ್ಯಾಂಡ್ ನೋಡಿರೋದು. ನಮ್ಮ ಇಂಡಿಯಾದಾಗ ಸೌತ್ ಭಾಗ ನೋಡಿರೋದು. ಆಲ್ಮೋಸ್ಟ್ ನಾನು ಸೌತ್ ಕವರ್ ಮಾಡೀನಿ. 80% ಆಫ್ ಇಂಡಿಯಾ ಸೌತ್ ಭಾಗ ಕವರ್ ಮಾಡೀನಿ. ಏನಿಲ್ಲ ನಮ್ಮ ಇಂಡಿಯಾದಾಗ. ಹಾ, ಸೊ ನೀನು ಇಂಡಿಯಾ ಬಗ್ಗೆ ಜನಕ್ಕೆ ಗೊತ್ತಿಲ್ಲ, ಇಂಡಿಯಾದಲ್ಲಿ ಇರೋರ್ಗೆನೆ ವಾಟ್ ಈಸ್ ಇಂಡಿಯಾ ಅಂತ. ಇಂಡಿಯಾದ ಕಂಟೆಂಟ್ ಏನಂತ ಹೇಳಿ ಗೊತ್ತಿಲ್ಲ. ಒಂದೊಂದು ಪ್ಲೇಸ್ದು ಏನೇನೇನೇನು ಹಿಸ್ಟ್ರೀಸ್ ಬಿಡು,
ಇವಾಗ ಆಕ್ಚುಲ್ ಇರೋ ವೈಬ್ಗಳು ಏನೇನಿದಾವೆ, ಈಗ ಜೆನ್ಸಿಗೆ ಏನ್ ಬೇಕು ಅದು ಇದಾವೆ, ಓಲ್ಡ್ ಏಜ್ ಪೀಪಲ್ಗೆ ಏನ್ ಬೇಕು ಅದು ಇದಾವೆ, ಯೂತ್ಸಿಗೆ ಏನ್ ಬೇಕು ಅದು ಇದಾವೆ, ಈಗ ರೀಸೆಂಟ್ಲಿ ಮ್ಯಾರಿಡ್ ಕಪಲ್ಸಿಗೆ ಏನ್ ಬೇಕು ಅದು ಇದಾವೆ. ಸೊ ನಮ್ದು ಒಬ್ಬ ಮನುಷ್ಯ, ಈಗ ಒಬ್ಬ ಸಾಧುಗೂ ಏನ್ ಬೇಕು ಅದು ಇದಾವೆ, ಇನ್ನೊಬ್ಬ ಋಷಿ ಮುನಿಗಳಿಗೆ ಏನ್ ಬೇಕು, ಪ್ರತಿ ಒಂದು ನಮ್ದ್ರಲ್ಲಿ ಇದೆ. ಇದು ಅರ್ಥ ಮಾಡ್ಕೊಳ್ಳಾರ್ದೇನೆ ಜನ ಹಗುರವಾಗಿ ಮಾತಾಡ್ತಾರೆ, ಅದು ಇಷ್ಟ ಆಗ್ಲಿಲ್ಲ. ಇದನ್ನ ಅವ್ರಿಗೆ ಹೇಳಿದೆ ನಾನು, ಮೇಡಮ್ ನೀವು ಈ ತರ ಮಾತಾಡಿರೋದು ಸರಿ ಅಲ್ಲ, ಅದು ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಅನ್ಸ್ತದೆ, ಅದು ಇಷ್ಟ ಆಗ್ಲಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದೆ. ನೆಕ್ಸ್ಟ್ ಡೇ ಅವರು ಪ್ರತಿದಿನ ನಮ್ಮ ಇದಕ್ ಬರ್ತಿದ್ರು, ಬಸ್ಸಿಗೆ ಬಂದು ಮಾತಾಡ್ತಿದ್ರು. ನಂದು ಈ ಕನ್ವರ್ಸೇಷನ್ ಆದ್ಮೇಲೆ ನಾವು ಬರೋ ತನಕ ಬಸ್ಸಿಗೆ ಬರ್ಲಿಲ್ಲ ಅಮ್ಮ. ನಮ್ ನೋಡಿದ್ರೆ ಒಂಥರ ರಿಯಾಕ್ಷನ್ ಅವಳಿಗೆ ಗೊತ್ತಾಯ್ತು, ಓಹೋ ನಾನು ಹೆಂಗ ಮಾತಾಡಬಾರ್ದು, ಇಲ್ಲಿ ಕಂಟೆಂಟ್ ಒಳಗಡೆ ಗೊತ್ತಿರೋರು ಮನುಷ್ಯರುಗಳು ಕುಂತಿದಾರ, ಎಲ್ಲರೂ ಓಲ್ಡ್ ಎಲ್ಲರೂ ನೋಡಿ ಏನ್ ಬಿಡು ನಾವೇನ ಮಾಡಿದ್ರು ನಡೀತದ ಅಂತ ಅನ್ನೋ ತರ ಇದ್ರು. ಆಮೇಲೆ ಅವರೇ ಅಂತಿದ್ರು ಲಾಸ್ಟಿಗೆ, ನಾನ್ ಮಾತಾಡಿಸ್ಲಿಲ್ಲ ಇವ್ರುಗಳನ್ನ ಹಂಗ ಅದು ಇದು ಅಂತ ಹೇಳಿ. ಅವ್ರಿಗೆ ಗೊತ್ತಾಗ್ತದ, ಕಣ್ಣಾಗ ಗೊತ್ತಾಗ್ತದಲ್ಲ ಅವ್ರ ನಮ್ಮನ್ನ ಯಾವ ತರ ನೋಡ್ತಾರೆ. ಡೇ 1 ಆಗಿ ನೋಡಿರ್ತೀವಿ, ನಮ್ ಕನ್ವರ್ಸೇಷನ್ ಆದ್ಮೇಲೆ ನೋಡ್ತಾ ಇರೋದಕ್ಕೂ. ಸೊ ಅವಾಗ ಗೊತ್ತಾಯ್ತು. ಅದಕ್ಕೆ ನಿಮ್ ಪಪ್ಪ ಅಂದ್ರಲ್ಲ, ಏ ರಾಮ ಫುಲ್ ಮಾತಾಡೋಣ, ಎಲ್ಲ ಪರಿಚಯ